ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ತೀವ್ರವಾಗ್ತಾ ಇದೆ. ಸುರ್ಜೇವಾಲಾ ಅವರ ಕೆಂಗಣ್ಣಿಗೆ ಸಚಿವ ಜಮೀರ್ ಅಹಮದ್ ಅವರು ಗುರಿಯಾಗ್ತಾರ. ಯಾಕಂದ್ರೆ ಸಚಿವ ಜಮೀರ್ ಅಹಮದ್ ಅವರು ಯಾವಾಗ ಸುರ್ಜೇವಾಲಾ ಅವರು ಸಭೆ ನಡೆಸಿದ್ರು ಆ ಸಂದರ್ಭದಲ್ಲಿ ನೇರ ಹೇಳಿಬಿಟ್ಟಿದ್ರು, ನಾನು ರಾಜೀನಾಮೆನೇ ಕೊಡ್ತೀನಿ ನನ್ನ ಸಚಿವ ಸ್ಥಾನಕ್ಕೆ ಅಂತ. ಹೀಗಾಗಿ ಸಚಿವ ಜಮೀರ್ ಅಹಮದ್ ಅವರು ಸಾದಿಕ್ ಪೈಲ್ವಾನ್ ಅವರ ಏನು ನಾಮಿನೇಷನ್ ಇತ್ತು ಅದನ್ನ ವಾಪಸ್ ಪಡಿಸ್ಕೊಳ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿದ್ರು. ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಅವರ ಮಾತಿಗೂ ಕೂಡ ಸಾದಿಕ್ ಪೈಲ್ವಾನ್ ಅವರು ಬೆಲೆ ಕೊಡಲಿಲ್ಲ, ಮಣೆ ಹಾಕಲಿಲ್ಲ. ದಾವಣಗೆರೆ ದಕ್ಷಿಣದತ್ತ ಜಮೀರ್ ಅಹಮದ್ ಅವರು ತಲೆನೇ ಹಾಕಲಿಲ್ಲ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ನಾಯಕರು ವಿಫಲವಾಗಿದ್ದಾರೆ. ಆದರೆ ಸಾದಿಕ್ ಪೈಲ್ವಾನ್ ಜೊತೆ ಮಾತುಕತೆ ನಡೆಸಲೇ ಇಲ್ಲ ಜಮೀರ್ ಅಹಮದ್ ಅವರು. ಕಾಂಗ್ರೆಸ್ ನಾಯಕರಲ್ಲಿ ಜಮೀರ್ ನಡೆ ಕುರಿತು ಅಸಮಾಧಾನ ಇದ್ದೇ ಇದೆ. ಚುನಾವಣೆ ಬಳಿಕ ಜಮೀರ್ಗೆ ಕ್ಲಾಸ್ ತೆಗೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಭವಿಷ್ಯ ಏನಾಗಬಹುದು ಅನ್ನೋ ಕುತೂಹಲ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಆಗಲೇ ನಾನು ಹೇಳಿದ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಸಾದಿಕ್ ಪೈಲ್ವಾನ್ ಅವರು ಎಷ್ಟು ವೋಟ್ಗಳನ್ನು ಪಡೆದುಕೊಳ್ತಾರೆ ಅಷ್ಟು ಕಾಂಗ್ರೆಸ್ಗೆ ಸಹಜವಾಗಿ ಡ್ಯಾಮೇಜ್ ಆಗುತ್ತೆ. ಅಂದರೆ ಅವರು BJPಯ ಸಾಂಪ್ರದಾಯಿಕ ಮತಗಳನ್ನು ಪಡೆದುಕೊಳ್ಳೋದಕ್ಕೆ ಸೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಏನೇ ವೋಟ್ಗಳನ್ನು ಪಡ್ಕೊಂಡ್ರೂ ಕೂಡ ಅದು ಕಾಂಗ್ರೆಸ್ನ ಮತಬುಟ್ಟಿಯಿಂದಲೇ ಪಡಿಬೇಕು. ಹೀಗಾಗಿ ಒಂದು ವೇಳೆ ಜಾಸ್ತಿ ಮತಗಳನ್ನು ಪಡೆದುಕೊಂಡಿದ್ದೇ ಆದರೆ ಅಷ್ಟು ಮತಗಳು ಕಾಂಗ್ರೆಸ್ ಬುಟ್ಟಿಯಿಂದ ಖಾಲಿಯಾಗ್ತಾ ಹೋಗುತ್ತೆ. ಮತ್ತೊಂದು ಕಡೆ BJPಯ ಸಾಂಪ್ರದಾಯಿಕ ಮತಗಳು ಸಹಜವಾಗಿ ಶ್ರೀನಿವಾಸ್ ಅವರಿಗೆ ಬಿದ್ದೇ ಬೀಳುತ್ತೆ. ಹೀಗಾಗಿ ಈ ಚುನಾವಣೆ ಎಲ್ಲವೂ ಕೂಡ ಸಾದಿಕ್ ಪೈಲ್ವಾನ್ ಅವರು ಎಷ್ಟು ವೋಟ್ಗಳನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದರ ಮೇಲೆ ನಿಂತಿದೆ. ಹೀಗಾಗಿ ಸಹಜವಾಗಿ ಚುನಾವಣೆಯ ಸಂಪೂರ್ಣ ಫಲಿತಾಂಶ ಬಂದ ಬಳಿಕ ಸುರ್ಜೇವಾಲಾ ಅವರು ಒಂದು ವೇಳೆ ಸೋತಿದ್ದೇ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ನೀವೇ ಅಲ್ವೇನ್ರಿ, ನಿಮಗೆ ಜವಾಬ್ದಾರಿ ಕೊಟ್ಟಿದ್ವಿ, ನಿಮ್ಮಿಂದ ಸಾಧ್ಯ ಆಗಲಿಲ್ಲ, ನೀವು ಆ ಕ್ಷೇತ್ರಕ್ಕೆ ಹೋಗಲಿಲ್ಲ, ಸಾದಿಕ್ ಪೈಲ್ವಾನ್ ಅವರ ಜೊತೆ ಮಾತುಕತೆಯೇ ನಡೆಸಲಿಲ್ಲ, ನೀವು ಹೈಕಮಾಂಡ್ ಕೊಟ್ಟಿರುವಂತಹ ನಿರ್ದೇಶನಗಳನ್ನು ಪಾಲನೆ ಮಾಡಿಲ್ಲ ಅಂತ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳೋ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಸಹಜವಾಗಿ ಇದು ಒಂದು ರೀತಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರಿಗೂ ಕೂಡ ಹಿನ್ನಡೆ ಆಗುತ್ತೆ. ಯಾಕಂದರೆ ಜವಾಬ್ದಾರಿಗಳನ್ನು ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೇಟು ಕೂಡ ಹಾಕಬಹುದು ಕಾಂಗ್ರೆಸ್ ಪಕ್ಷ. ಇದೇ ಕಾರಣಕ್ಕಾಗಿ ಈಗ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದರು. ಆಗ ಬಂದಂತಹ ಸಂದರ್ಭದಲ್ಲಿ ಇಡೀ ರಾತ್ರಿ ಇಡೀ ದಿನ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾನೆ ಹೋದರು. ಮನವೊಲಿಸುವಲ್ಲಿ ವಿಫಲವಾಯಿತು ಕಾಂಗ್ರೆಸ್ ಹೈಕಮಾಂಡು. ಈ ನಡುವೆ ಆಯ್ತಪ್ಪ ಸಮುದಾಯದ ನಾಯಕರು ನೀವು ಅಂತ ಗುರುತಿಸ್ಕೊಂಡಿದ್ದೀರಿ, ಸಮುದಾಯದಲ್ಲಿ ಗುರುತಿಸ್ಕೊಂಡಿದ್ದೀರಿ, ಹೋಗಿ ಹಾಗಾದರೆ ಮಾತನಾಡಿಸಿ ಅವರನ್ನು, ಅವರ ಮನವೊಲಿಸಿ, ಕನಿಷ್ಠ ಪಕ್ಷ ನಾಮಪತ್ರ ವಾಪಸ್ ಪಡೆದುಕೊಳ್ಳಬೇಕು, ಅದಕ್ಕಾದರೂ ಪ್ರಯತ್ನ ಮಾಡಿ ಅಂತ ಟಾಸ್ಕ್ ಏನೋ ಕೊಟ್ಟರು. ಆದರೆ ಅದರಲ್ಲಿ ಸಚಿವ ಜಮೀರ್ ಅಹಮದ್ ಅವರು ವಿಫಲರಾದರು. ಹೀಗಾಗಿ ಸಚಿವ ಜಮೀರ್ ಅಹಮದ್ ಅವರಿಗೆ ಇದು ಸಾಕಷ್ಟು ಹಿನ್ನಡೆಗೆ ಕಾರಣ ಆಗುತ್ತೆ. ಜಮೀರ್ ಅಹಮದ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಕಾಂಗ್ರೆಸ್ನ ಹೈಕಮಾಂಡು ಈ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಮತ್ತೆ ಈಗ ಯಾರು ಅಲ್ಪಸಂಖ್ಯಾತ ನಾಯಕರಿದ್ದಾರೆ ಅವರಿಗೆ ಟಾಸ್ಕ್ ಕೊಡುವ ಸಾಧ್ಯತೆಗಳು ಕೂಡ ಇದೆ. ಯಾರ್ಯಾರು ಅಲ್ಪಸಂಖ್ಯಾತ ನಾಯಕರಿದ್ದಾರೆ ಅವರು ಮತ್ತೆ ಸಾದಿಕ್ ಪೈಲ್ವಾನ್ ಅವರ ಜೊತೆ ಕುರಿತು ಅವರ ಜೊತೆಗೆ ಕೂತ್ಕೊಂಡು ಮಾತನಾಡಬಹುದು. ಇಲ್ಲ ನೀವು ಚುನಾವಣೆಯಲ್ಲಿ ನ್ಯೂಟ್ರಲ್ ಆಗಿ ನಿಮ್ಮ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿ ಅಂತ ಅವರಿಗೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ನ ನಡೆ ಏನಾಗಿರುತ್ತೆ ನೋಡಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.